ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ರೆಸಾರ್ಟಲ್ಲಿ ಥರ್ಡ್ ಡೇ. ಇಲ್ಲಿಂದ ರೆಸಾರ್ಟ್ ಒಳಗಡೆ ತುಂಬಾ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಗ್ರೀನರಿ, ಲೈಟ್ನಿಂಗ್ಸ್ ಆಗಿರ್ಬೋದು, ಆಮೇಲೆ ಇಂಡೋರ್ ಆ್ಯಕ್ಟಿವಿಟೀಸ್ ಇದೆ, ರೈನ್ ಡ್ಯಾನ್ಸ್ ಮತ್ತು ಮಾಮೂಲಿ ಜಿಮ್ ಫೆಸಿಲಿಟೀಸು ಪ್ರತಿಯೊಂದು ಕೂಡ ಇದೆ. ರೂಮ್ಸು ಅಷ್ಟೇ ತುಂಬ ಕ್ಲೀನ್ಡಾಗಿ ಬೋತ್ ಅವೈಲಬಲ್ ಇರುತ್ತೆ, ಎ ಸಿ ನಾನ್ ಎ ಸಿ. ಬಟ್ ಇದು ನನ್ನ ಪ್ರಕಾರ ಫುಲ್ ಎ ಸಿ ಇದೆ ಅಂತ ಅನಿಸುತ್ತೆ. ಲೈಟ್ನಿಂಗ್ಸ್ ಆನ್ ಆದಾಗಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ರೆಸಾರ್ಟ್ ನೋಡೋದಕ್ಕೆ. ಸೊ ಬನ್ನಿ, ಇವತ್ತು ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಾಳೆ ವಾಲ್ಪರೆ ಏನು ಗೊತ್ತಾ, ತುಂಬ ಫೇಮಸ್ಸು. ಹೇರ್ ಪಿನ್ ಬೆಂಡ್ಸ್, ಅದರಲ್ಲಿ 40 ಹೇರ್ ಪಿನ್ ಬೆಂಡ್ಸ್ ಇರುತ್ತೆ. ಸೊ 40 ಹೇರ್ ಪಿನ್ ಬೆಂಡ್ಸ್ ಅಂದರೆ ಘಾಟ್ ಸೆಕ್ಷನ್ ಗೊತ್ತಲ್ಲ, ಅದನ್ನೇ ಹೇರ್ ಪಿನ್ ಬೆಂಡ್ಸ್ ಅಂತೀವಿ. 40 ಹೇರ್ ಪಿನ್ ಬೆಂಡ್ಸ್ ಹೊತ್ತಿ ಇಳಿಯೋದು ಹೆಂಗಿರುತ್ತಲ್ವಾ. ಸೊ ಹಾಗಾಗಿ ವಿಡಿಯೋನ ಫುಲ್ ನೋಡಿ, ಮಿಸ್ ಮಾಡ್ಕೋಬೇಡಿ. ತುಂಬಾ ಚೆನ್ನಾಗಿರುತ್ತೆ. ವ್ಯೂ ಪಾಯಿಂಟ್ಸ್ ಆಗಿರ್ಬೋದು, ಟೀ ಎಸ್ಟೇಟ್ಸ್ ಆಗಿರ್ಬೋದು, ಸಖತ್ತಿದೆ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ, ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇನ್ನು ಪ್ರಕುಲ್ ಬಂದುಬಿಟ್ಟು ಈ ಜಂಪಿಂಗ್ ಜಪಾನ್ ಥರ ಜಂಪ್ ಮಾಡಿಕೊಂಡು ಇದ್ರ ಮೇಲಿದ್ದ. ಸೊ ಮುಂದೆಗಡೆನೇ ರೂಮ್ ಕಾಣಿಸ್ತಿದೆಯಲ್ಲ, ಅಲ್ಲೇ ನನಗೆ ಪ್ರಕುಲ್ಗೆ ಪ್ರೊವೈಡ್ ಮಾಡಿದರು ರೂಮು. ಸೊ ಚೆನ್ನಾಗಿ ಆಟ ಆಡ್ತಿದ್ದ ಅವನಂತೂ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ, ಹಾಗೆ ಸ್ಟ್ರೈನೂ ಆಗ್ತಿದ್ದ. ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು, ಯಾವುದಂದರೆ ಅಗ್ಯಾರೋ ಎಗ್ ಬಾಯ್ಲರ್. ಸೊ ಎಗ್ ಬಾಯ್ಲರ್ ಇದು ಎಷ್ಟು ಫ್ರೀ ಆ್ಯಂಡ್ ಈಸಿ ಕೆಲಸ ಗೊತ್ತಾ. ಈಗಂತೂ ಎಲ್ಲ ಕಡೆ ಸ್ವಲ್ಪ ಸಿಲಿಂಡರ್ ಸಮಸ್ಯೆ ಇದ್ದೇ ಇರುತ್ತೆ. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಪವರ್ ಇದರಿಂದ ವರ್ಕ್ ಆಗೋದು. ಸೊ ನೋಡಿ, 8 ಎಗ್ಸ್ ಅಟ್ ಎ ಟೈಮ್ ನಾವು ಬಾಯ್ಲ್ ಮಾಡ್ಕೋಬೋದು. ನಾನಿಲ್ಲಿ 7 ಎಗ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ಮೊದಲು ಒಂದು ಕಪ್ ನೀರಷ್ಟು ಫುಲ್ಲು ಹಾಕಿಬಿಟ್ಟು ಈ ಥರ ಕ್ಲೋಸ್ ಮಾಡಿ, ಲೈಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಬ್ಲೂ ಲೈಟ್ ಒಂದು ಆನ್ ಆಗುತ್ತೆ. ಅದೇ ಆಟೋಮೆಟಿಕ್ಕಾಗಿ ಕಟ್ ಆಫ್ ಕೂಡ ಆಗುತ್ತೆ. ಒಂದು ಚೂರು ಸೀಳ್ದಲ್ಲೇ ಎಷ್ಟು ಚೆನ್ನಾಗಿ ಎಗ್ ಬಾಯ್ಲ್ ಆಗುತ್ತೆ ಗೊತ್ತಾ. ಇದ್ರ ಜೊತೆಗೆ ನಾವು ವೆಜಿಟೇಬಲ್ ಸ್ಟೀಮ್ ಕೂಡ ಮಾಡ್ಕೋಬೋದು ಗೊತ್ತಾ. ಬಟಾಣಿ ಆಗಿರ್ಬೋದು, ಆಲೂಗಡ್ಡೆ, ಕ್ಯಾರೆಟ್, ಈ ಥರ ಸ್ಟೀಮ್ ಮಾಡೋಷ್ಟು ಕೂಡ ವೆಜಿಟೇಬಲ್ಸ್ನ ಆರಾಮಾಗಿ ಮಾಡ್ಕೋಬೋದು. 1 ಟೈಮ್ಗಾಗಲಿಲ್ಲ ಅಂದರೆ 2 ಸಲ 2 ಟೈಮ್ಸ್ ಕಪ್ಗೆ ನೀರು ತೊಗೊಂಡು ಫುಲ್ಲು ಹಾಕಿದ್ರೆ ಸಾಕು. ಆ್ಯಂಡ್ ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಅಟ್ ಎ ಟೈಮ್ 4 ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಇದ್ರ ಮೇಲೆ ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಏನೇ ಹಾಕ್ಕೊಂಡು ತಿಂದ್ರೂ ತುಂಬಾ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ನನಗೆ ಇವತ್ತು ಡಿಸಾನೋ ಪಾಸ್ತಾದು ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಡಿಸಾನೋ ಪಾಸ್ತಾನೇ ನಾನು ಮಕ್ಳಿಗೆ ಯೂಸ್ ಮಾಡ್ತೀನಿ ಅಂದರೆ, ಇದು 100% ದರಮ್ ವೀಟ್ ಮತ್ತು ಯಾವುದೇ ಒಂದು ಟ್ರಾನ್ಸ್ಫ್ಯಾಟ್ ಯೂಸ್ ಮಾಡಿರಲ್ಲ, ಆರ್ಗ್ಯಾನಿಕ್ ಆಗಿರುತ್ತೆ, ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ. ಹಾಗಾಗಿ ಮಕ್ಕಳಿಗೆ ವೀಕ್ಲಿ ಒನ್ಸ್ ಈ ಥರದ ನಾನು ಪಾಸ್ತಾದಲ್ಲಿ ಯಾವುದಾದ್ರು ಒಂದು ರೆಸಿಪಿನ ಟ್ರೈ ಮಾಡಿ ಕೊಡ್ತೀನಿ. ಸೊ 2 ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವತ್ತು ನಾನು ಸ್ವಲ್ಪ ಸಾಸಸ್ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಸ್ವಲ್ಪ ಕ್ಯಾರೆಟ್, ಟೊಮೆಟೊ ಎಲ್ಲ ಹಾಕಿ ಒಂಥರ ಮಸಾಲ ಪಾಸ್ತಾ ಥರನೇ ಮಾಡಿಕೊಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ವೀಟಲ್ಲಿ ಮಾಡಿರೋದ್ರಿಂದ ತುಂಬ ಹೆಲ್ತಿ. ಓಕೆನಾ, ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಬೈ ಮಾಡಿ. ఆడని కూర్చోనేకంతా నానిపోతాయి. ఇదే మేలు. ఈ నానిలేదు నాకు. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಸ್ವಲ್ಪ ಲೇಟ್ ಚೆಕ್ಔಟ್ ಇತ್ತು. ಸೊ ಹಂಗಾಗಿ ಲೇಟಾಗಿ ಹೊರಡೋಣ ಅಂತ ಅಂದರು, ನಿದ್ದೆ ಇಲ್ಲ ಅಂತ. ಸೊ ಹಂಗಾಗಿ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಸೊ ನಾನು ರೆಡಿ ಆಗಿದ್ದೀನಿ, ಪ್ರಕುಲ್ ರೆಡಿ ಆಗ್ತಿದ್ದೀನಿ. ಅದಕ್ಕೆ ಸ್ಟೇಟಸ್ ನೋಡೋಕ್ಕೆ ಬಂದೆ ಏನಾಯಿತು ಅಂತ. ಸೊ ಫ್ರಾಕ್ ಹಾಕ್ಕೊಂಡಿದ್ದೀನಿ. ಇವತ್ತು ಲಾಸ್ಟ್ ಡೇ, ಇವತ್ತು ಓವರ್ ನೈಟ್ ಟ್ರಾವೆಲ್ ಬೇರೆ ಇರುತ್ತೆ. ಸೊ ವಾಲ್ಪರೆಗೆ ಹೊಟ್ಟಿದ್ದೀವಿ. ಬೆಳಗ್ಗೆ ತಿಂಡಿಗೆ ಶಾವಿಗೆ ಬಾತು, ಮಧ್ಯಾಹ್ನಕ್ಕೆ ಚಿತ್ರಾನ್ನ ಗೊಜ್ಜು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಚಿತ್ರಾನ್ನಕ್ಕೆ. ಸೊ ಇಷ್ಟು. ಎಲ್ಲಿ ಅಯ್ಯೋ, ಆ ಗ್ರಾಸರಿ ತೊಗೊಳಕ್ಕೆ 3 ಗಂಟೆ ಮಾಡಿದ್ರೆ ಅಪ್ಪ. ಇನ್ನೇನು ಆಮೇಲೆ ತಗೊಂಬ. ಯಶೋಣ ಬಸ್ಸಮ್ಮ ನೀರು, ಯಶೋಣ ಬಸ್ಸ ನೀರು ಒತ್ತಿ ಹಿಡಿದು ಸಾಕಾಗೈತೆ. ಹಿಂದೆ ತೊಳಿಲಿಲ್ಲ. ಇದು ತಿಂಡಿ ತಿಂದ? ಏನು ತಿಂದೆ? ಚಿತ್ರಾನ್ನ, ಶಾವಿಗೆ ಬಾತಾ. ಮಧ್ಯಾಹ್ನ ಸೇರಿಸಿ ಈಗಲೇ ತಿಂದ್ಬಿಟ್ಟು ಅವ್ನು ಶಾವಿಗೆ ಬಾತ್ ಇಷ್ಟ ಇಲ್ಲ ಅಂತ. ಸೊ ಸ್ವಲ್ಪ ಹೊತ್ತಿಗೆ ಚೆಕ್ಔಟ್ ಆಗಬೇಕು. ಹೆಂಗಿದೆ ರೆಸಾರ್ಟ್, ಹೋಗ್ಲಿ ಹೇಳು.
ಆ್ಯಪಲ್ ನೆನ್ನೆ ಹೋಟ್ಲು ಆ್ಯಪಲ್ ಇನ್ನು ಚೆನ್ನಾಗಿತ್ತಾ? ಇದು ರೆಸಾರ್ಟ್ ಚೆನ್ನಾಗೈತಾ? ಇನ್ನು ಹೊರಟ್ವಿ, ಅಲ್ಲೂ ಬಿಲ್ ಸೆಟ್ಲ್ ಎಲ್ಲ ಮಾಡಿಬಿಟ್ಟು ಇನ್ನು ಲಗೇಜು, ಪಾತ್ರೆ, ಗ್ರಾಸರಿ ಎಲ್ಲ ಸುಮಾರು ಇರುತ್ತಲ್ಲ, ಎಲ್ಲ ಎತ್ತಿಡಬೇಕು, ಇಳಿಸ್ಬೇಕು, ಪ್ರತಿಯೊಂದು ಎಷ್ಟು ಕಷ್ಟಪಡ್ತಾರೆ ಭಟ್ರಾಗಿರ್ಬೋದು, ಡ್ರೈವರ್ ಆಗಿರ್ಬೋದು. ಇದ್ರ ಜೊತೆಗೆ ನಾವು ಕೂಡ ಹೆಲ್ಪ್ ಮಾಡಿದ್ದೀವಿ. ತಿಂದಿರೋ ತಟ್ಟೆಗಳನ್ನೂ ಸಮೇತ ಎಲ್ಲನೂ ಹಾಕಿ ಡಸ್ಟ್ಬಿನ್ಗೆಲ್ಲ ಹಾಕಿ ಎಲ್ಲನೂ ಮಾಡ್ತೀವಿ ಪ್ರತಿಯೊಂದು ಕಡೆನೂ. ಏನಕ್ಕಂದ್ರೆ ನಮ್ಮ ಕೆಲಸ ಅದು. ಸೊ ಇನ್ನು ಹೊರಟ್ವಿ ಸೀದಾ ಇಲ್ಲಿಂದ ವಾಲ್ಪಾರೈ. ಸೊ ವಾಲ್ಪಾರೈ ಯಾವಾಗ ತುಂಬ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ನೇ ಇದು. ಸ್ಟಾರ್ಟ್. ಇನ್ನು ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಪರ್ ಹೆಡ್ ಏನೋ 30 ರುಪೀಸ್ ಇರುತ್ತೆ, ವೆಹಿಕಲ್ಗೆ 100 ರುಪೀಸ್ ಏನೋ ತೊಗೋತಾರೆ ವಾಲ್ಪಾರೆಗೆ. ಸೊ ವಾಲ್ಪಾರೆ ಮುಗಿಸ್ಕೊಂಡು ಹಿಂಗೆ ಬರಬೇಕು ವಾಪಸ್ಸು, ಮತ್ತು ಆ ಕಡೆಗೆ ಹೋಗಂಗಿಲ್ಲ ಅಂತ ಕಂಡೀಷನ್ಸು, ರೂಲ್ಸ್ ಎಲ್ಲ ಇದೆ. ವಾಲ್ಪಾರೆ ನೋಡ್ಕೊಂಡು ಇದೇ ಸೀದಾ ಹಿಂಗೆ ಬರಬೇಕು ವಾಪಸ್, ಆ ಕಡೆಗೆ ಹೋಗಂಗಿಲ್ಲ ಆ ಥರ. ಸೊ ಇನ್ನು ನಾವು ನೋಡಿ ಇಲ್ಲಿಂದ 40 ಹೇರ್ ಪಿನ್ಸ್ ಸ್ಟಾರ್ಟ್ ಆಯಿತು. ಒಂದೊಂದು ಹೇರ್ ಪಿನ್ ಬೆಂಡ್ಗೂ ಒಂದೊಂದು ಬೋರ್ಡ್ ಹಾಕಿ ಮೆನ್ಷನ್ ಮಾಡಿರ್ತಾರೆ. ಬಟ್ ಅಲ್ಲಿಂದ ಡ್ಯಾಮು ವ್ಯೂ ಪಾಯಿಂಟ್ ಇದೆಯಲ್ಲ, ಸೂಪರಾಗಿರುತ್ತೆ. ನಾನು ವಾಯ್ಸ್ ಓವರ್ ಜಾಸ್ತಿ ಕೊಡೋಲ್ಲ, ನೀವೇ ಹೋಗಿ ನೋಡ್ಕೊಂಡು ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಒಂದೊಂದು ಬೆಂಡ್ಗೂ ಒಂದೊಂದು ಮೆನ್ಷನ್ ಮಾಡಿರ್ತಾರೆ ಬೋರ್ಡು. ಇದು 3rd ಹೇರ್ ಪಿನ್ 3/40, 8th ಹೇರ್ ಪಿನ್ ಬೆಂಡ್ 8/40 ಅಂತ ಟೋಟಲಿ 40 ಹೇರ್ ಪಿನ್ ಬೆಂಡ್ಸ್ ಹತ್ತೋದು ಮತ್ತು ಇಳಿಯೋದು. ಅಂದರೆ ಟೋಟಲ್ 80 ಹೇರ್ ಪಿನ್ ಬೆಂಡ್ಸ್ ಅಂತಲೇ ಅರ್ಥ. ವೀಕೆಂಡ್ ಬೇರೆ ಅಲ್ವಾ, ಲೇಬರ್ಸ್ ಡೇ, ವರ್ಕರ್ಸ್ ಡೇ ಆದಮೇಲೆ ಇತ್ತಲ್ವ ಕಂಟಿನ್ಯೂಸ್ ಆಗಿ ರಜಾ, ಸ್ವಲ್ಪ ರಶ್ಶೇ ಇತ್ತು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವ್ಯೂ ಪಾಯಿಂಟು, ರೋಡ್ಸ್ ಆಗಿರ್ಬೋದು. ಹೇರ್ ಪಿನ್ ಬೆಂಡ್ಸ್ ನೋಡಿ ಹೆಂಗಿದೆ, ಸೇಮ್ ನಾವು ಹೇರ್ ಪಿನ್ ಹಾಕೋತೀವಲ್ಲ, ಮಲ್ಲಿಗೆ ಹೂವು ಮುಡ್ಕೊತೀವಲ್ಲ, ಸೇಮ್ ಹಂಗೆ ಕಾಣಿಸುತ್ತೆ ಮೇಲಿಂದ. ಅಲ್ಲಿ ಡ್ಯಾಮು ಅಷ್ಟೇ, ಆ ಡ್ಯಾಮಲ್ಲಿ ಬ್ರಿಡ್ಜ್ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಏನು ಸಖತ್ತಾಗಿ ಕಾಣಿಸ್ತಿದೆ ಗೊತ್ತಾ ಮೇಲಿಂದ ವ್ಯೂ. ಒಳ್ಳೆ ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದಿಲ್ವಾ, ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದಾಗ ಹೆಂಗೆ ವ್ಯೂ ಕಾಣಿಸುತ್ತೆ ಹಂಗಂಗೆ ಕಾಣಿಸ್ತಿತ್ತು ಮೇಲಕ್ಕೆ ಹತ್ಕೊಂಡು ಹೋದಾಗ. ಇದಾದಮೇಲೆ ಒಳ್ಳೆ ಸೀನರಿ ಬರುತ್ತೆ ಗೊತ್ತಾ, ಟೀ ಎಸ್ಟೇಟ್, ಸೇಮ್ ಮಿನಿ ಮುನ್ನಾರ್ ಅಂತಲೇ ಹೇಳ್ಬೋದು. ಇನ್ನೇನು ಕೇರಳ ಬಾರ್ಡ್ರ್ ಅದೆಲ್ಲ, ಸೊ ನಿಯರ್ ಕೇರಳ. ಸೊ ಮುನ್ನಾರೇ ನೆನಪಾಗೋಯ್ತು ನನಗೆ. ನಾವು ಪರ್ಸ್ನಲಿ ಫ್ಯಾಮ್ಲಿ ಜೊತೆಗೆ ಹೋದಾಗ ಮುನ್ನಾರ್ಗೆ ಹೋಗಿದ್ವಿ. ಒಳ್ಳೆ ಸೀಸನಲ್ಲಿ ಹೋಗಿದ್ವಿ, ಫಾಗಿ, ಫುಲ್ ತಣ್ಣಗಿತ್ತು. ಆವಾಗ ನೋಡಿದಾಗಿಂದನೂ ನನಗೆ ಮುನ್ನಾರ್ ಅಂದರೆ ಸಖತ್ ಇಷ್ಟ. ಸೊ ಕರ್ನಾಟಕ ಆದಮೇಲೆ ನನಗೆ ಕೇರಳ, ಮುನ್ನಾರ್ ಅಂದರೆ ಸಖತ್ ಇಷ್ಟ. ಆವಾಗಿಂದ ನನಗೆ ಟೀ ಎಸ್ಟೇಟ್ಸ್ ನೋಡೋದು, ಕಾಫಿ ಪ್ಲಾಂಟೇಷನ್ಸ್ ನೋಡೋದು ಸಿಕ್ಕಾಪಟ್ಟೆ ಇಷ್ಟ. ಇನ್ನು ವಾಲ್ಪಾರೈ ಸ್ವಲ್ಪ ಮುಗಿದ ಮೇಲೆ ಟೀ ಎಸ್ಟೇಟು ಶುರುವಾಗುತ್ತೆ. ಸಖತ್ತಾಗಿತ್ತು. ಫೋಟೋಶೂಟ್ಸಿಗೆ ಮಾತ್ರ
ತುಂಬ ಚೆನ್ನಾಗಿದೆ. ತುಂಬ ಜನ ಅಲ್ಲಿ ಫೋಟೋ ಸ್ಟಾಪ್ಸ್ ಅಂತಲೇ ಇರುತ್ತೆ. ನಿಲ್ಲಿಸ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೋಬೋದು. ಸಖತ್ತಿರುತ್ತೆ ನೋಡಿ. ಸ್ಟಾರ್ಟ್ ಆಗಿದೆ ಟೀ ಎಸ್ಟೇಟ್ಸು. ಸೇಮ್ ಮಿನಿ ಮುನ್ನಾರ್ ಥರನೇ ಇದೆ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಸಖತ್ತಾಗಿ ಇದೆ ಆ್ಯಂಡ್ ಒಳ್ಳೊಳ್ಳೆ ಗ್ಲಿಮ್ಸಸ್ನ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಿಸಿಲಲ್ಲೇ ಹಿಂಗಿದೆ ಅಂದಮೇಲೆ ಇನ್ನು ಫಾಗಿ ಸೀಸನ್, ಆಮೇಲೆ ಈ ಮಳೆಗಾಲದಲ್ಲಿ ಇನ್ನು ಹೆಂಗಿರ್ಬೋದಲ್ವ ಈ ಕಡೆ, ಅದನ್ನು ಹೇಳೋಕ್ಕೆ ಆಗಲ್ಲ. ಹೆವ್ವನ್, ಸ್ವರ್ಗ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಟೀ ಪ್ಲ್ಯಾಂಟೇಷನ್ಸು, ಅದನ್ನು ಹೆಂಗೆ ಫಾರ್ಮಿಂಗ್ ಮಾಡಿರ್ತಾರೆ ನೋಡಿ, ಇದನ್ನು ಟೆರೆಸ್ ಫಾರ್ಮಿಂಗ್ ಥರನೇ. ಸಿಕ್ಕಾಪಟ್ಟೆ ಆಸಮ್. ನನಗೆ ಇದೇ ರೀಸನ್ಗೆ ನನಗೆ ಮುನ್ನಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗಂತೂ ಮಿನಿ ಮುನ್ನಾರ್ ಒಂಥರ ಮುನ್ನಾರ್ ನೋಡ್ದಂಗೆ ಆಗೋಯ್ತು. ಇನ್ನೊಂದು ಸಲ ಮುನ್ನಾರ್ ನೋಡಬೇಕು ಅಂತ ಅನಿಸ್ತಾಯಿತ್ತು. ಬಟ್ ಇಲ್ಲಿ ನೋಡಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮಿನಿ ಮುನ್ನಾರ್ ಥರ ಇದೆಯಲ್ಲ, ಸೊ ಮುನ್ನಾರ್ನೇ ನೋಡ್ದಂಗೆ ಆಗೋಯ್ತು. ಬಟ್ ನಾವು ಅವಾಗ ಅಕ್ಟೋಬರ್ ಆ ಸೀಸನಲ್ಲಿ ಹೋಗಿದ್ವಿ, ದಸರಾ ಮುಗಿಸ್ಕೊಂಡು. ಇವಾಗ ಇದು ಸಮ್ಮರಲ್ಲಿ ಇಲ್ಲಿಗೆ ಬರ್ತಿರೋದು. ಬಟ್ ಸಮ್ಮರಲ್ಲಿ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಬಿಸಿಲು ಮಾತ್ರ ಹಾಗೆ ಇತ್ತು, ಬಟ್ ಗ್ರೀನರಿ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. எங்கே இருக்கீங்க, இறங்கிட்டு இருக்கீங்களான்னு கேட்டார். ஆமாம், அம்மா கேட்கல வச்சிட்டேன். ನೆಟ್ವರ್ಕ್ ಸಿಕ್ತು, ಅದಕ್ಕೆ ಫೋನ್ ಮಾಡಿದೆ. ಟಿ ಎಸ್ ಎಸ್ ಸಿಕ್ತು, ನೆಟ್ವರ್ಕ್ ಸಿಕ್ತು, ಫೋನ್ ಮಾಡಿದೆ. ಹೇಳ್ಬೇಕು ನೀವೇ. ಸೊ ಫೋಟೋ ಸ್ಟಾಪ್ಸ್ ಹತ್ರ ನಿಲ್ಲಿಸ್ಬಿಟ್ಟು ಕೆಲವೊಂದು ಫೋಟೋಸ್ ಎಲ್ಲ ತೆಕ್ಕೊಂಡೆ. ಕೆಲವೊಂದು ಕಡೆ ಟೀ ಎಸ್ಟೇಟಲ್ಲಿ ಒಳಗಡೆ ಹೋಗಿ ತೆಗೆಸ್ಕೋಬೋದು. ಕೆಲವೊಂದು ಕಡೆ ಅಲೋ ಇರುತ್ತೆ, ಕೆಲವೊಂದು ಕಡೆ ಅಲೋ ಇರೋಲ್ಲ. ಇನ್ನೊಂದು ಕಡೆ ಬರ್ತಾ ಇದೆಲ್ಲ ಮುಗಿಸ್ಕೊಂಡು ಇಳಿತಿದ್ವಲ್ಲ, ಅಲ್ಲಿ ಒಂದು ಕಡೆ ನಿಲ್ಲಿಸಿದ್ವಿ. ಸಖತ್ತಾಗಿತ್ತು, ಮಧ್ಯದಲ್ಲಿ ರೋಡ್ ಹೋಗೋದು. ಮತ್ತು ಇದು ಮುಗಿಸ್ಕೊಂಡು ಶೊಲಯಾರ್ ಡ್ಯಾಮ್ ಅಂತ ಇದೆ. ಸೊ ಶೊಲಯಾರ್ ಡ್ಯಾಮ್ ನೋಡ್ಕೊಂಡು ಬರೋದು. ಈಗ ಎಲ್ಲ ಕಡೆನೂ ಸಮ್ಮರಲ್ಲಿ ಕಡಿಮೆನೇ ನೀರು, ಯಾವ ಡ್ಯಾಮ್ ನೋಡಿದ್ರು, ಯಾವ ಕೆರೆ ನೋಡಿದ್ರು. ಸೊ ಅಲ್ಲಿವರೆಗೂ ಹೋಗಿದ್ದೀವಲ್ಲ, ಸೊ ನೋಡ್ಕೊಂಡು ಬರಬೇಕು ಅನ್ನೋದು ಒಂದು ಇಂಟೆನ್ಷನ್ ಅಷ್ಟೇ. ಶೊಲಯಾರ್ ಡ್ಯಾಮ್ ನೋಡ್ಕೊಂಡು ಬಂದ್ವಿ. ನೋಡು ಏನು ಸಖತ್ತಾಗಿದೆ ಅಲ್ಲ, ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಈ ಬಸ್ಸಲ್ಲಿ ಹೋದರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗಾಗಿ ಕ್ಯಾಬಿನಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ ನಾನು ಇಂಥ ಸ್ಪಾಟ್ಸ್ ಎಲ್ಲ ನೋಡೋದಕ್ಕೆ, ವಿಡಿಯೋ ಶೂಟ್ ಮಾಡೋದಕ್ಕೆ. ಸೊ ಇದು ಯಾವಾಗಲೂ ಲಾಂಗ್ ಲಾಸ್ಟಿಂಗ್ ಮೆಮೊರಿ ಆಗಿರುತ್ತೆ. ಸೊ ಅಲ್ವಾ, ಸೊ ಅಷ್ಟೇ, ಈ ಮೆಮೊರಿಗೋಸ್ಕರನೇ ಶೂಟ್ ಮಾಡೋದು ಇವೆಲ್ಲ.
ಕಿಲೋಮೀಟರ್ 2 ಕಿಲೋಮೀಟರ್. ಇನ್ನು ಅಲ್ಲಿ ಟೀ ಎಸ್ಟೇಟ್ಸ್ ಹತ್ರ ಫೋಟೋ ಸ್ಟಾಪಿಗೆ ಮತ್ತೆ ನಿಲ್ಲಿಸಿದ್ವಿ. ಅಲ್ಲಿ ಇದು ಬರಬೇಕಾದ್ರೆ ಅಲ್ಲಿ ಒಂದು ಟೀ ಅಂಗಡಿ ಇತ್ತು. ಅಲ್ಲೆಲ್ಲ ವಿಧವಾದ ಟೀ ಪೌಡರ್ಸ್ ಸೇಲ್ ಮಾಡ್ತಾನೆ ಇರ್ತಾರೆ, ಗೊತ್ತಲ್ವ, ಅಲ್ಲೇ ಫೇಮಸ್ಸು. ಕೆಲವೊಂದು ವಾಲ್ಪರೈ, ಮೇಘಮಲೈ, ಈ ಥರ ಪ್ರತಿಯೊಂದು. ನಾನು ವಾಲ್ಪರೈಗೆ ಹೋಗಿದ್ವಲ್ಲ, ಹಂಗಾಗಿ ವಾಲ್ಪರೈದೆ ಟೀ ತೊಗೊಂಡೆ, ಟೀ ಪೌಡರು. ಸೊ ಟೀ ಪೌಡರ್ ತುಂಬಾ ಚೆನ್ನಾಗಿದೆ. ಇನ್ನು ಇಲ್ಲಿ ಇವರು ಹಾಲು, ಬನಾನಾ ಬಜ್ಜಿ, ಟೀ ಎಲ್ಲ ತೊಗೊಂಡು ತಿಂತಾಯಿದ್ವಿ, ಸ್ನ್ಯಾಕ್ಸು. ಸೊ ಇಲ್ಲಿಗೆ ಮತ್ತೆ ಒಳಗಡೆಗೆ ಬಂದೆ. ನಾನು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನೋಡಿ ಏನು ಸಖತ್ತಾಗಿದೆ ನೋಡೋದಕ್ಕೆ. ಇಲ್ಲೇ ಇದ್ಬೇಡ ಅಂತಲೇ ಅನಿಸ್ತಾಯಿತ್ತು. ಇನ್ನು ಇಲ್ಲಿ ಫೋಟೋ ಶೂಟೆಲ್ಲ ಮಾಡಿಕೊಂಡು ಹೋದ್ವಿ. ಇನ್ನು ಹೋಗೋವಾಗ ಫುಲ್ಲು ಮಳೆ, ಅಂದರೆ ಮಳೆ ಮಧ್ಯದಲ್ಲಿ. ಆಲ್ಮೋಸ್ಟ್ ಬೆಂಗಳೂರಿಗೆ ಒಂದು 5 ಗಂಟೆಗೇನೋ ರೀಚ್ ಆದ್ವಿ. ಬೇಗನೆ ಬಂದ್ವಿ ನಾವು. ಸೊ ತುಂಬಾ ಚೆನ್ನಾಗಿತ್ತು ಆ ಮಳೆಗೂ, ಆ ರೋಡಿಗೂ. ಹೈವೇ ಅಲ್ವಾ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಿಂಗೆ ಎಂಜಾಯ್ ಮಾಡಿಕೊಂಡು, ಸಾಂಗ್ಸ್ ಪ್ಲೇ ಮಾಡಿಕೊಂಡು, ಸಾಂಗ್ಸ್ ಹಾಡಿಕೊಂಡು, ಹೆಂಗೋ ಸ್ಪೀಕರು ಮೈಕು ಎಲ್ಲ ಇರುತ್ತಲ್ಲ, ಸೊ ಹಾಡಿಕೊಂಡು ಚೆನ್ನಾಗಿ ಬಂದ್ವಿ. ಫುಲ್ ಮಳೆ ಇತ್ತು. ಸೊ ಹೀಗಿತ್ತು ನಂದು ತಮಿಳ್ನಾಡು ಗ್ರೂಪ್ ಟೂರ್ ಟ್ರಿಪ್ಪು. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಕಸ್ಟಮೈಸ್ ಮಾಡ್ತೀವಿ, ಗ್ರೂಪ್ ಟೂರ್ಸ್ ಮಾಡ್ತಿರ್ತೀವಿ. ಸೊ ಎಲ್ಲಿಗಾದರೂ ಹೋಗಬೇಕು ಅಂದರೆ ಆಲ್ ಓವರ್ ಇಂಡಿಯಾ ವಿತ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಕಸ್ಟಮೈಸ್ ಮಾಡ್ತೀವಿ, ಗ್ರೂಪ್ ಟೂರ್ ಕೂಡ ಮಾಡ್ತೀವಿ. ಸೊ ನಿಮ್ಮದೇ ಆದಂಥ ಒಂದು ಫ್ಯಾಮಿಲಿ, ಫ್ರೆಂಡ್ಸ್ ಯಾರೇ ಇದ್ರೂ ಒಂದು 20 ಜನ ಇದ್ದರೆ ಗ್ರೂಪ್ ಟೂರ್ ಮಾಡ್ತೀವಿ. ಐ ಹೋಪ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫುಲ್ ಮಳೆ ಜೋರಾಗಿದೆ. ಸೊ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಹಾಗೆ ನಮ್ಮ ಪ್ರವಾಸ ಇನ್ಸ್ಟಾಗ್ರಾಮ್ ಪೇಜ್ ಐಡಿನ ಫಾಲೋ ಮಾಡಿ. ಓಕೆನಾ? ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್.